ನಾವು ತಿಂತೀವಿ, ನೀವು ತಿನ್ನಿರಿ. ನೀವು ತಿನ್ಬೇಕಾರೆ ನಾನು ಮಾತಾಡಲ್ಲ, ನಾನು ತಿನ್ಬೇಕಾರೆ ನೀವು ಮಾತಾಡಬೇಡಿ. ನೀನೆಲ್ಲಾದರೂ ನಾನು ತಿಂದಿದ್ದ ಬಗ್ಗೆ ಹೇಳಿದ್ರೆ ನಾನು ನೀನು ತಿಂದಿದ್ರ ಬಗ್ಗೆ ಹೇಳ್ತೀನಿ. ಹಿಂಗಿದೆ ಆಸ್ ಆಫ್ ನೌ ಎಲ್ಲಿ ಕರ್ನಾಟಕದಲ್ಲಿ. 21 ಹಗರಣಗಳಿತ್ತಂತೆ ಬಿ ಜೆ ಪಿ ಕಾಲದಲ್ಲಿ, ಅಂದರೆ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ 21 ಹಗರಣಗಳು. ಇವಾಗ ಸಿದ್ದರಾಮಯ್ಯನವರು ಸದನದಲ್ಲಿ ಗುಡುಗಿದ್ದಾರೆ. ನೀವೇನು ನಾವು ಮಾಡಿರೋ ಹಗರಣಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮನ್ನೇನು ಸುಮ್ಮನೆ ಬಿಡ್ತೀವಾ? ನಿಮ್ಮ ಕಾಲದಲ್ಲಿ ಏನು ಸ್ವಲ್ಪ ಆಗಿದೆಯಾ ಹಗರಣ? ಇಷ್ಟು ದಿನ ಹಗರಣಗಳನ್ನು ಯಾಕೆ ಚರ್ಚೆ ಮಾಡಲಿಲ್ಲ, ಇಲ್ಲಿ ತನಕ ಯಾಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂತ. ಅವ್ರ ಮೇಲೂ ಅಟ್ಯಾಕ್ ಆಗಬೇಕು, ಅವ್ರ ಮೇಲೂ ತನಿಖೆಗಳಾಗಬೇಕು, ಅವ್ರನ್ನ ಒಳಗಡೆ ಹಾಕಬೇಕು. ಇಲ್ಲ ಅಂತಂದರೆ ಹಗರಣಗಳು ನಡೀತಾನೆ ಇರ್ತವೆ, ಜನ ಮೂರ್ಖರಾಗ್ತಾನೆ ಇರ್ತಾರೆ. ಕೋವಿಡ್ ಹಗರಣ ಸೇರಿದಂತೆ ಟೋಟಲ್ 45,000 ಕೋಟಿ ಹತ್ತತ್ರದ ಹಗರಣಗಳನ್ನು ಸಿದ್ದರಾಮಯ್ಯನವರು ಇವಾಗ ಕೈಗೆತ್ಕೊಂಡಿದ್ದಾರೆ. ಕಡತಗಳನ್ನು ಆಲ್ರೆಡಿ ತನಿಖೆ ಶುರುವಾಗಿದೆ. ಕಳ್ಳತನ ಅಂತ ಬಂದಾಗ ಒಂಥರ ಒಗ್ಗಟ್ಟಲ್ಲಿರ್ತಾರೆ. ಯಾರ್ದಾದ್ರೂ ಒಬ್ರು ಬುಡಕ್ ಬಂದರೆ ಅವ್ರ ಬುಡಕ್ ಇವ್ರು ಬೆಂಕಿ ಹಚ್ತಾರೆ, ಇವ್ರ ಬುಡಕ್ ಅವ್ರು ಬೆಂಕಿ ಹಚ್ತಾರೆ. ಅದೇ ಕೆಲಸ ಈಗ ನಡೀತಾ ಇರೋದು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಾವು ತಿಂತೀವಿ, ನೀವು ತಿನ್ನಿರಿ. ನೀವು ತಿನ್ಬೇಕಾರೆ ನಾನು ಮಾತಾಡಲ್ಲ, ನಾನು ತಿನ್ಬೇಕಾರೆ ನೀವು ಮಾತಾಡಬೇಡಿ. ನೀನೆಲ್ಲಾದರೂ ನಾನು ತಿಂದಿದ್ದ ಬಗ್ಗೆ ಹೇಳಿದ್ರೆ ನಾನು ನೀನು ತಿಂದಿದ್ರ ಬಗ್ಗೆ ಹೇಳ್ತೀನಿ. ಹಿಂಗಿದೆ ಆಸ್ ಆಫ್ ನೌ ಎಲ್ಲಿ ಕರ್ನಾಟಕದಲ್ಲಿ. 21 ಹಗರಣಗಳಿತ್ತಂತೆ ಬಿ ಜೆ ಪಿ ಕಾಲದಲ್ಲಿ, ಅಂದರೆ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ 21 ಹಗರಣಗಳು, ಬೇರೆ ಬೇರೆ ಹಗರಣಗಳು. ಅದರಲ್ಲಿ 40% ಹಗರಣವೊಂದನ್ನು ನಾವು ತನಿಖೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆದರೂ ಇಲ್ಲಿ ತನಕ ತನಿಖೆ ಮಾಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಹಗರಣ ಒಂದು, ಅಟ್ ದ ಸೇಮ್ ಟೈಮ್ ಮೂಡ ಹಗರಣ, 2 ಹಗರಣಗಳು ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಬಿ ಜೆ ಪಿಯವರು ಅದನ್ನು ಅಸ್ತ್ರವಾಗಿ ಬಳಸ್ಕೊಂಡು ಅಹೋರಾತ್ರಿ ಪ್ರತಿಭಟನೆ, ಅಂದರೆ ಏನು ಭಜನೆ, ಡ್ಯಾನ್ಸು ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಸಿದ್ದರಾಮಯ್ಯನವರು ಸದನದಲ್ಲಿ ಗುಡುಗಿದ್ದಾರೆ. ನೀವೇನು ನಾವು ಮಾಡಿರೋ ಹಗರಣಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮನ್ನೇನು ಸುಮ್ಮನೆ ಬಿಡ್ತೀವಾ? ನಿಮ್ಮ ಕಾಲದಲ್ಲಿ ಏನು ಸ್ವಲ್ಪ ಆಗಿದೆಯಾ ಹಗರಣ? ಒಂದೊಂದನ್ನೇ ತನಿಖೆ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ತನಿಖೆಗಳನ್ನು ಶುರು ಮಾಡಿ ಅರೆಸ್ಟ್ ಕೂಡ ಆಗೋಕ್ಕೆ ಶುರುವಾಗಿದೆ. ಇಲ್ಲಿ ಒಂದು ಅರ್ಥ ಆಗ್ತಾ ಇರೋದು, ಇಷ್ಟು ದಿನ ಹಗರಣಗಳನ್ನು ಯಾಕೆ ಚರ್ಚೆ ಮಾಡಲಿಲ್ಲ, ಇಲ್ಲಿ ತನಕ ಯಾಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂತ. ಬಿಡಿ, ಹಗರಣಗಳು ಆದಾಗ ಅದನ್ನು ವಿಪಕ್ಷಗಳಲ್ಲಿದ್ದವರು ಧ್ವನಿ ಎತ್ತಿ ಹುಟ್ಟಡಗಿಸಿ ಅದಾಗದೇ ಇರೋ ಥರ ನೋಡ್ಕೋಬೇಕು, ಅಥವಾ ಆಗಿರೋದನ್ನು ನ್ಯಾಯ ಸಿಗೋ ಥರ ನೋಡ್ಕೋಬೇಕು. ಆದರೆ ಈಗ ಆಗ್ತಾ ಇರೋದೇನು ಅಂತಂದರೆ ಕಂಪ್ಲೀಟ್ಲಿ ದ್ವೇಷ ರಾಜಕಾರಣ. ನೀನು ಮಾಡಿದ್ರೆ ನಾನು ಹೇಳಲ್ಲ, ನಾನು ಮಾಡಿದ್ರೆ ನೀನು ಹೇಳಬೇಡ, ನಾನು ಮಾಡಿದ್ದನ್ನು ಹೇಳಿದ್ರೆ ನೀನು ಮಾಡಿದ್ದನ್ನು ನಾನು ಹೇಳ್ತೀನಿ ಅನ್ನೋ ಥರ. 1 ವರ್ಷ ಆಗಿತ್ತು 40% ಹಗರಣಕ್ಕೆ ಇಲ್ಲಿ ತನಕ ಅವರು ಚರ್ಚೆನೇ ಮಾಡಲಿಲ್ಲ. ಆದರೆ ಈಗ ಕೋವಿಡ್ ಹಗರಣ ಸೇರಿದಂತೆ ಟೋಟಲ್ 45,000 ಕೋಟಿ ಹತ್ತತ್ರದ ಹಗರಣಗಳನ್ನು ಸಿದ್ದರಾಮಯ್ಯನವರು ಇವಾಗ ಕೈಗೆತ್ಕೊಂಡಿದ್ದಾರೆ. ಕಡತಗಳನ್ನು ಆಲ್ರೆಡಿ ತನಿಖೆ ಶುರುವಾಗಿದೆ. ಸದನದಲ್ಲಿ ಹೇಳಿದ ಮರುದಿನದಿಂದಲೇ ತನಿಖೆ ಶುರುವಾಗಿದೆ, ಅರೆಸ್ಟ್ಗಳು ಆರಂಭ ಆಗಿದೆ. ಜನ ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ನಾನು ಹೇಳೋದು, ಕಳ್ಳರು ಅವರು ಕಳ್ಳರೆ, ಇವರು ಕಳ್ಳರೆ, ಅವರು ಕದೀತಾರೆ, ಇವರು ಕದೀತಾರೆ. ಆದರೆ ಕಳ್ಳತನ ಅಂತ ಬಂದಾಗ ಒಂಥರ ಒಗ್ಗಟ್ಟಲ್ಲಿರ್ತಾರೆ. ಯಾರ್ದಾದ್ರೂ ಒಬ್ರು ಬುಡಕ್ ಬಂದರೆ ಅವ್ರ ಬುಡಕ್ ಇವ್ರು ಬೆಂಕಿ ಹಚ್ತಾರೆ, ಇವ್ರ ಬುಡಕ್ ಅವ್ರು ಬೆಂಕಿ ಹಚ್ತಾರೆ. ಅದೇ ಕೆಲಸ ಈಗ ನಡೀತಾ ಇರೋದು. ಅಧಿವೇಶನ ನಡೀತಾ ಇದೆ, ರಾಜ್ಯದಲ್ಲಿ ಸಿಕ್ಕಾಬಟ್ಟೆ ಮಳೆ ಆಗ್ತಾ ಇದೆ, ಪ್ರವಾಹ ಪೀಡಿತ ಸಿಚುವೇಶನ್ ಇದೆ, ನೆರೆ ಬಂದಿದೆ, ಬೆಳೆಗಳ ನಾಶ ಆಗ್ತಾ ಇದೆ, ರೈತ ಕಂಗೆಟ್ಟಿದ್ದಾನೆ, ರಸ್ತೆಗಳಿಗೆ ಗುಡ್ಡ ಕುಸಿದು ಮಣ್ಣು ಬಿದ್ದು ರಸ್ತೆಗಳು ಮುಚ್ಚಿ ಹೋಗಿದೆ, ರಾಜ್ಯದ ಜನರಲ್ಲಿ ಆತಂಕ ಮೂಡ್ತಾ ಇದೆ, ಬೆಳೆ ನಾಶದ ಭಯ ಇದೆ. ಹೀಗಿರುವಾಗ ಇದ್ರ ಬಗ್ಗೆ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿತ್ತು. ಅದ್ರ ಬಗ್ಗೆ ಏನು ಪರಿಹಾರ ಕೊಡಬೇಕು, ಏನಾಗಬೇಕು ಅಂತ ಚರ್ಚೆ ಆಗಬೇಕಾಗಿತ್ತು. ಆದರೆ ಅಧಿವೇಶನದಲ್ಲಿ ಹಗರಣಗಳ ವಿಚಾರವನ್ನು ಇಟ್ಟುಕೊಂಡು ಆಲ್ರೆಡಿ ಅಧಿವೇಶನ ಬಲಿಯಾಗಿ ಹೋಗಿದೆ. ಈಗ ಚರ್ಚೆಗೆ, ವಾದ ವಿವಾದಕ್ಕೆ ಯಾರೂ ಅವಕಾಶ ಕೊಡದ, ಸ್ಪೀಕರ್ ಆಗಲಿ ಇವರಾಗಲಿ ಅವಕಾಶ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇವರು ಅಹೋರಾತ್ರಿ ಪ್ರತಿಭಟನೆ, ಬಾವಿಗಿಳಿದು ಹೋರಾಟ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅಧಿವೇಶನದ ಮೊದಲ ದಿನ 2ನೇ ದಿನ ಮಾಡುವಾಗ ಏನು ಕಾಂಗ್ರೆಸ್ನವರು ಮತ್ತು ಉಳಿದ ವಿಪಕ್ಷಗಳು ಮಾಡಿದ್ರು, ಅದೇ ಕೆಲಸವನ್ನು ಇವಾಗ ಬಿ ಜೆ ಪಿಯವರು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಬೇರೆಯದ್ದೇ ಕಾರಣ, ಇಲ್ಲಿ ಬೇರೆಯದ್ದೇ ಕಾರಣ. ಇಲ್ಲಿ ಇವಾಗ ಸದ್ದು ಮಾಡ್ತಾ ಇರೋದು ಹಗರಣಗಳ ಸುದ್ದಿ. ಯಾವ ಮಟ್ಟಿಗೆ ಅಂತಂದರೆ, ಇನ್ಫ್ಯಾಕ್ಟ್ಸ್ 187 ಕೋಟಿಯ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ನಾಗೇಂದ್ರ ಅವರನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದು ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಡಿಪಾರ್ಟ್ಮೆಂಟ್ನ ಬೇರೆ ಬೇರೆ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ತನಿಖೆ ಮಾಡಿದ ಮೇಲೆ ಇಡೀ ಅವರು ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರ ಹೆಸರನ್ನು ಫೋರ್ಸ್ಫುಲಿ ಸೇರಿಸಿ ಅಂತ ಕಲ್ಲೇಶ್ ಅನ್ನೋನಿಗೆ ಹೇಳಿದ್ರು. ಕಲ್ಲೇಶ್ ಹೋಗಿ ವಿಲ್ಸನ್ ಗಾರ್ಡನಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾಯಿತು. ಕಂಪ್ಲೇಂಟ್ ಕೊಟ್ಟ ಮೇಲೆ ಆ FIRನ ಪ್ರಶ್ನೆ ಮಾಡಿ ಇಡಿ ಅವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಹೇಳಿತು, ನೀವು ಯಾರು ನಿಮ್ಮನ್ನು ತನಿಖೆ ಮಾಡೋಕ್ಕೆ ಬರ್ತಾರೋ ಅವ್ರ ಮೇಲೆ ನೀವು ಕೇಸ್ ದಾಖಲಿಸ್ತೀರಿ ಅಂತಂದರೆ ಏನು ಮಾಡ್ತಾ ಇದ್ದೀರಿ ಅಂತೇಳಿ FIRನ
ರಿಜೆಕ್ಟ್ ಮಾಡ್ತು, ರದ್ದು ಮಾಡ್ತು FIRನ. ಇದೇ ಕಲ್ಲೇಶ್ ಮೇಲೆ CM ಗರಂ ಆಗಿ ಅವರೇ ಖುದ್ದು ಅವರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಕಾರಣ ಕಲ್ಲೇಶ್ನ ಅಮಾನತು ಮಾಡಿದರು, ಸಸ್ಪೆಂಡ್ ಮಾಡಿದರು. ಅದೇ ಕಲ್ಲೇಶು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅಂದರೆ ಓವರಾಲ್ ನಾನು ಹೇಳ್ತಾ ಇರೋದು ಜನ ಮೂರ್ಖರಲ್ಲ, ಮುಂಚಿನಷ್ಟು ಮೂರ್ಖರಲ್ಲ. ಯಾಕಂದರೆ ಎಲ್ಲ ಕಾಣ್ತಾ ಇದೆ. ನಿಮಗೆ ನಿಮ್ಮ ಹಗರಣಗಳ ಬಗ್ಗೆ ಸಾಕ್ಷಿ ಕೊಡಿ, ನಿಮ್ಮ ಹಗರಣಗಳಲ್ಲಿ ಏನು ನಡೀತಿದೆ ಅದರ ಡೆವಲಪ್ಮೆಂಟ್ ಕೊಡಿ ಅಂತ ಹೇಳಿದ್ರೆ ಖುದ್ದು ಸರ್ಕಾರದವರೇ ನಾಗೇಂದ್ರ ತಪ್ಪು ಮಾಡಿಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ತಮ್ಮ ಹಗರಣಗಳನ್ನು ಮುಚ್ಚಿಕೊಳ್ಳೋಕೋ ಅಥವಾ ತಮ್ಮ ಹಗರಣಗಳು ಸದ್ದ ಮಾಡಬಾರ್ದು ಅನ್ನೋಕೋ ಎದುರುಗಡೆಗೆ ವಿಪಕ್ಷಗಳನ್ನು ಬಾಯಿ ಮುಚ್ಚಿಸುವ ಏಕೈಕ ತಂತ್ರ ಇರೋದು ನಿಮ್ಮ ಕಾಲದಲ್ಲಾಗಿರೋ ಹಗರಣಗಳನ್ನು ಒಂದೊಂದಾಗಿ ನಾನು ಬಯಲಿಗೆಳೆದು ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡ್ತೀನಿ ಅನ್ನೋದು. ಆ ಕೆಲಸ ನಡೀತಾ ಇದೆ. ಇದು ಕಂಪ್ಲೀಟ್ಲಿ ದ್ವೇಷ ರಾಜಕಾರಣ ಅಲ್ಲದೆ ಇನ್ನೇನು. ಅಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ನೆಕ್ಸ್ಟು ಹಗರಣಗಳು ನಡೀತಾವೆ, ಯಾವುದು ಮೈನ್ ಸ್ಟ್ರೀಮಿಗೆ ಬರಲ್ಲ. ಯಾಕೆ ಅಂತಂದರೆ ನಾನೆಲ್ಲಾದರೂ ಈ ಹಗರಣದ ಬಗ್ಗೆ ಮಾತಾಡಿದ್ರೆ ಇವನು ನಾನು ಮಾಡಿರೋದ್ರ ಬಗ್ಗೆ ಮಾತಾಡ್ತಾನೆ. ನೀವು ಅಧಿಕಾರಕ್ಕೆ ಬಂದಾಗ ನೀವು ಮಾಡ್ಕೊಳ್ಳಿ, ನಾವು ಅಧಿಕಾರಕ್ಕೆ ಬಂದಾಗ ನಾವು ಮಾಡ್ಕೋತೀವಿ. ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ, ನೀವು ನಮ್ಮ ಬಗ್ಗೆ ಮಾತಾಡಬೇಡಿ. ಈ ಥರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸಿಗೆ ಹೋಗ್ಬಿಟ್ರೆ ರಾಜ್ಯಕ್ಕಿದು ಬಹಳ ಕೆಟ್ಟದು, ದೇಶಕ್ಕಿದು ಬಹಳ ಕೆಟ್ಟದು. ಆಗಿದೆಯಾ ತಪ್ಪು, ಆಗಿದೆಯಾ ಸಮಸ್ಯೆ, ಆಗಿದೆಯಾ ಹಗರಣ, ಆಗಿದೆಯಾ ಅಕ್ರಮ, ತನಿಖೆ ಮಾಡ್ತೀವಿ, ಒಳಗೆ ಹಾಕ್ತೀವಿ ಅನ್ನೋದು ಬಿಟ್ಟು ಇದರ ಬೇರೆ ಬೇರೆ ರೂಪ. ನನ್ನ ಪ್ರಕಾರ ಇವಾಗ ಇದು ಹೆಂಗಿದ್ರು ಇವಾಗ ಬೀದಿಗೆ ಬಿದ್ದಾಯಿತು. 21 ಅಲ್ಲ, BJPಯವ್ರ ಮೇಲೆ 40 ಹಗರಣಗಳಿದ್ರು ಇವಾಗ ತನಿಖೆ ಆಗಬೇಕು, ಅವ್ರನ್ನ ಒಳಗಡೆ ಹಾಕಬೇಕು. ಎಟ್ ದ ಸೇಮ್ ಟೈಮ್ ಇವ್ರ ಸರ್ಕಾರದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೂ ಅಟ್ಯಾಕ್ ಆಗಬೇಕು, ಅವ್ರ ಮೇಲೂ ತನಿಖೆಗಳಾಗಬೇಕು, ಅವ್ರನ್ನ ಒಳಗಡೆ ಹಾಕಬೇಕು. ಇಲ್ಲ ಅಂತಂದರೆ ಹಗರಣಗಳು ನಡೀತಾನೆ ಇರ್ತವೆ, ಜನ ಮೂರ್ಖರಾಗ್ತಾನೆ ಇರ್ತಾರೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.